ಕರ್ನಾಟಕ ಟಿವಿಯೊಂದಿಗೆ ಕಾಂಗ್ರೆಸ್ನ ಶಾಸಕ ರಿಜ್ವಾನ್ ಅರ್ಷದ್ ಅವರಿದ್ದಾರೆ. ಅವ್ರನ್ನ ನಾವು ನೇರವಾಗಿ ಮಾತನಾಡಿಸೋಣ. ಸರ್, ಕೊನೆಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ಈಗ ನಾಮಪತ್ರವನ್ನು ಹಿಂಪಡೆದಿರುವಂಥದ್ದು ಸಾದಿಕ್ ಫೈಲಾನ್ ಅವರು. ಏನು ಚರ್ಚೆ ಆಯಿತು, ಏನು ಹೇಳಿದ್ರು ಸರ್, ಹೇಗೆ ಮನವೊಲಿಸಿದ್ರಿ ಅನ್ನುವಂಥದ್ದು? ಇಲ್ಲ, ಇವತ್ತಿನ ನಮ್ಮ ದೇಶದ ಪರಿಸ್ಥಿತಿಯಲ್ಲಿ, ಇವತ್ತಿನ ನಮ್ಮ ರಾಜ್ಯದ ರಾಜಕಾರಣದಲ್ಲಿ ನಾವು ಯಾವ ಪ್ರಜ್ಞೆಯಿಂದ ಏನು ತೀರ್ಮಾನಗಳು ತಗೋಬೇಕು, ಅದು ಇಡೀ ರಾಜ್ಯಕ್ಕೆ ಯಾವ ತೀರ್ಮಾನಗಳಿಂದ ಒಳ್ಳೆಯದಾಗುತ್ತೆ, ನಮ್ಮ ಸಮುದಾಯಕ್ಕೆ ಯಾವ ತೀರ್ಮಾನಗಳಿಂದ ಒಳ್ಳೆಯದಾಗುತ್ತೆ, ಅದೆಲ್ಲ ಅವ್ರ ಜೊತೆಗೆ ಚರ್ಚೆ ಮಾಡಿ ಮನವೊಲಿಸಿದ್ದೇವೆ. ಯಾವುದೇ ಕಾರಣಕ್ಕೂ ಬಿ ಜೆ ಪಿಯನ್ನು ನಾವು ಬೆಂಬಲ ಮಾಡ್ದಂಗೆ ರೀತಿಯಲ್ಲಿ ನಮ್ಮ ಮಧ್ಯೆ ನಮ್ಮ ಭಿನ್ನಾಭಿಪ್ರಾಯದಲ್ಲಿ ಬಿ ಜೆ ಪಿಗೆ ಲಾಭ ಆಗೋದು ಸರಿಯಿಲ್ಲ. ಬಿ ಜೆ ಪಿ ಪಕ್ಷ ಇಡೀ ಸಮಾಜಕ್ಕೆ ಒಂದು ರೀತಿಯ ಕಂಟಕವನ್ನು ತಂದಿರತಕ್ಕಂಥ ಪಕ್ಷ, ವಿಷದ ಬೀಜವನ್ನು ಬಿತ್ತನೆ ಮಾಡಿ ಇಡೀ ಸಮಾಜವನ್ನು ಛಿದ್ರ ಮಾಡ್ತಕ್ಕಂಥ ಒಂದು ಪಕ್ಷ. ಅಂಥ ಪಕ್ಷಕ್ಕೆ ನಾವು ನಮ್ಮ ಭಿನ್ನಾಭಿಪ್ರಾಯಗಳಲ್ಲಿ, ನಮ್ಮ ಆಂತರಿಕ ಒಂದು ವ್ಯತ್ಯಾಸಗಳಲ್ಲಿ ಅವ್ರಿಗೆ ಲಾಭ ಹಾಕ್ಕೊಡ್ದು ಅಂತ ಮನವೊಲಿಸಿದ್ದೀವಿ. ಅವರು ಹೌದು, ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿರ್ತೀನಿ ಅಂತ ಇವತ್ತು ಬಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ, ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿ ಘೋಷಣೆ ಮಾಡಿ ಈಗ ದಾವಣಗೆರೆಗೆ ಹೊರಟಿದ್ದಾರೆ. ನಿನ್ನೆ ನೀವು ಕೂಡ ಸ್ವತಃ ದಾವಣಗೆರೆಗೆ ಭೇಟಿ ನೀಡಿದ್ರಿ. ಅವ್ರ ಮನೆಗೂ ಕೂಡ ಹೋದ ಸಂದರ್ಭದಲ್ಲಿ ಎಲ್ಲ ಸಮಯದ ಅಭಾವದಿಂದಾಗಿ ಆಗಲಿಲ್ಲ ಅಂತ ಮಾತುಗಳು ಹೇಳಿದ್ರಿ. ಇವತ್ತು ಇಲ್ಲಿಗೆ ಅಂದರೆ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿರುವಂಥದ್ದು. ಏನೇನು ಬೇಡಿಕೆಗಳನ್ನು ಇಟ್ಟಿದ್ದಾರೆ, ಏನಾದರೂ ಬೇಡಿಕೆಗಳು ಇಟ್ಟಿದ್ದಾರಾ ನಿಮ್ಮ ಮುಂದೆ, ಹೇಗೆ ಅನ್ನುವಂಥದ್ದು? ಯಾವುದು ಅವರ ಬೇಡಿಕೆ ಆ ಥರ ಅಂಥದ್ದು ಇರಲಿಲ್ಲ. ಅವರು ಹಿಂದೆಯಿಂದ ನಾನು ಟಿಕೆಟ್ ಕೇಳಿದೆ, ನನಗೆ ಪರಿಗಣಿಸಿಲ್ಲ ಅಂತ ಅವ್ರಿಗೊಂದು ನೋವು ಇತ್ತು. ಅದನ್ನು ನಾವು ಮಾತಾಡಿದ್ದೀವಿ. ಮುಂದಿನ 28ನೇ ಚುನಾವಣೆಯಲ್ಲಿ ಮತ್ತೆ ಪಾರ್ಟಿ ಯಾರಿಗೆ ಏನು ಹೇಗೆ ಎಲ್ಲ ಇನ್ನೊಂದು ಸತಿ ಮರುಪರಿಶೀಲನೆ ಮಾಡುತ್ತೆ. ಸೊ ಆ ಥರ ನಾವು ಮೊನ್ನೊಂದು ನಮ್ಮ ತೀರ್ಮಾನಗಳಿಂದ ಬಿ ಜೆ ಪಿಗೆ ಸಹಾಯ ಆಗೋದು ಬೇಡ ಅಂತ ನಾನು ಮತ್ತು ಸಲೀಂ ಅಹಮದ್ ಅವರು ಪಕ್ಷದ ವತಿಯಿಂದ ಅವ್ರಿಗೆ ಮಾತಾಡಿ ಮನವೊಲಿಸಿ ಅವರು ಬೆಂಬಲವನ್ನು ಸೂಚನೆ ಮಾಡಿದರು. ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಚುನಾವಣೆಯ ಪ್ರಚಾರದ ಬಗ್ಗೆ ಏನಾದರೂ ಚರ್ಚೆಗಳಾಗಿದೆಯಾ, ಅಥವಾ ಅದಕ್ಕೆ ಏನಾದರೂ ಯಾವ ರೀತಿ ತಯಾರಿಗಳನ್ನು ನಡೆಸ್ಕೊಂಡಿದ್ದೀರಿ? ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಸ್ಕೊಂಡ್ ಬರಲು ಅಂತ ನಿಟ್ಟಿನಲ್ಲಿ ಹೇಗಿದೆ ತಯಾರಿ ಅನ್ನುವಂಥದ್ದು? ತಯಾರಿ ಚೆನ್ನಾಗಿದೆ. ಕಾಂಗ್ರೆಸ್ ಮತದಾರರು ಇದ್ದಾರಲ್ಲ, ಅವರು ಕಾಂಗ್ರೆಸ್ ಸರ್ಕಾರದಿಂದ ಅವರು ಖುಷಿಯಾಗಿದ್ದಾರೆ, ಸಾಮಾನ್ಯ ಜನರು ಖುಷಿಯಾಗಿದ್ದಾರೆ. ನಾವು ಜನರ ಮಧ್ಯೆ ಹೋಗ್ತೀವಿ, ನಮ್ಮ ಪಕ್ಷ ಏನು ಮಾಡಿದೆ, ನಮ್ಮ ಸರ್ಕಾರ ಏನು ಮಾಡಿದೆ ಅದೆಲ್ಲನೂ ಜನರ ಜೊತೆಗೆ ಚರ್ಚೆ ಮಾಡ್ತೀವಿ ಮತ್ತು ಒಳ್ಳೆ ಮಾರ್ಜಿನಲ್ಲಿ ನಾವು ಗೆಲ್ತೀವಿ ಅಂತ ನಮಗೆ ವಿಶ್ವಾಸ ಇದೆ. ಓಕೆ, ಕೊನೆಯದಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಮುಸ್ಲಿಂನ ಮತಗಳು ಹೆಚ್ಚಿಗೆ ಇರುವಂಥದ್ದು. ಹಾಗಾಗಿ ಈ ಹಿಂದೆ ಜಮೀರ್ ಅಹಮದ್ ಅವರು ಕೂಡ, ಸಚಿವರು ಕೂಡ, ಏನು ನಮ್ಮ ಕಮಿಟಿಯ ಸದಸ್ಯರಿಗೆ ಟಿಕೆಟ್ ಬೇಕು ಅನ್ನುವಂತಹ ಆಕಾಂಕ್ಷೆಯನ್ನು ಕೂಡ, ಆಸೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಈಗ ಆ ಒಂದು ಆಸೆ ಹಾಗೆ ಉಳಿತಾ ಅನ್ನುವಂಥದ್ದು, ಈಡೇರಲಿಲ್ಲ ಅನ್ನುವಂಥದ್ದು, ಅದನ್ನು ಹೆಂಗೆ ನೀವು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತೀರಿ? ಏನು ಮತ್ತೇನಾದ್ರು ಸಭೆಗಳನ್ನು ಮಾಡ್ತೀರಾ ಅಥವಾ ಹೆಂಗೆ ಏನು ಅಂತ? ಈ ಬಾರಿ ಈಡೇರದೇ ಇರ್ಬೋದು, ಬಟ್ ಇನ್ನೂ 2 ವರ್ಷಕ್ಕೆ ಚುನಾವಣೆ ಬರುತ್ತೆ. ಸೊ ನಮ್ಮ ಸಮುದಾಯದ ಜೊತೆಗೆ ನಾವು ಮಾತಾಡ್ತೀವಿ. ಯಾಕಂದರೆ ಅಲ್ಪಸಂಖ್ಯಾತ ಸಮುದಾಯ ಎಂದಿಗೂ ಕೋಮುವಾದದ ವಿರುದ್ಧ ಇರತಕ್ಕಂಥ ಸಮುದಾಯ. ಅಲ್ಪಸಂಖ್ಯಾತ ಸಮುದಾಯ ಎಂದಿಗೂ ಯಾವುದೇ ಪಕ್ಷದ ಕೋಮುವಾದ ಪಕ್ಷ ಇರಲಿ, ಮುಸಲ್ಮಾನರು ಸಮಾಜದಿಂದ ಒಂದು ಪಕ್ಷ ಇರಲಿ, ಹಿಂದೂ ಸಮಾಜದ ಪಕ್ಷ ಇರಲಿ, ಕೋಮುವಾದ ಪಕ್ಷ ಇದ್ದರೆ ಅವರು ಬೆಂಬಲಿಸಲ್ಲ. ಸೊ ಮತ್ತು ಭಾಳ ಪ್ರಜ್ಞಾವಂತ ಮತದಾರರು ಅಲ್ಪಸಂಖ್ಯಾತರು, ಭಾಳ ಯೋಚನೆ ಮಾಡಿ, ಆಲೋಚನೆ ಮಾಡಿ ಅವ್ರು ತೀರ್ಮಾನ ಮಾಡ್ತಕ್ಕಂಥವ್ರು. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತಾರೆ. ಮತ್ತು ನಾವು ಎಲ್ಲ ಜಾತಿ ಧರ್ಮದ ಮತದಾರನ ಓಲೈಸ್ತೀವಿ, ಅವ್ರಿಗೆ ನಂಬಿಸ್ತೀವಿ. ಮತ್ತು ನಾವು ನಡೆದು ಬಂದ ದಾರಿನೇ ಅವ್ರಿಗೆ ಅದು ನಂಬಿಕೆ. ಸೊ ಕಾಂಗ್ರೆಸ್ಗೆ ಬೆಂಬಲ ಇದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಎಲ್ಲ ಸಮುದಾಯದ ಜನ ಆಶೀರ್ವಾದ ಮಾಡ್ತಾರೆ ದಾವಣಗೆರೆ. ಓಕೆ, ಕೊನೆಯದಾಗಿ 2028ರ ಚುನಾವಣೆಗೆ ಇದೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಕ್ಕೆ ಏನಾದರೂ ತೀರ್ಮಾನಗಳು ಅಥವಾ ಏನಾದರೂ ಅಗ್ರಿಮೆಂಟು ಅಥವಾ ಆ ಥರದ್ದೇನೋ ಚರ್ಚೆ ಆಗಿದೆಯಾ ಅಥವಾ ಹೇಗೆ ಅನ್ನುವಂಥದ್ದು? ಯಾಕಂದರೆ ಈ ಬಾರಿ ಟಿಕೆಟ್ ಕೈತಪ್ಪೋಗಿದೆ, ಮುಂದೆ ಸಿಗುತ್ತೆ ಅನ್ನುವಂಥದ್ದು ಆಸೆನ ನೀವು ಕೂಡ ಹೇಳಿದ್ರಿ. ಯಾವುದು ಅಗ್ರಿಮೆಂಟ್ ಥರ ಆಗೋದಿಲ್ಲ, ಬಟ್ ಚುನಾವಣೆ ಪಕ್ಷದ ತೀರ್ಮಾನ ಏನು, 28ಕ್ಕೆ ಮತ್ತೆ ಮರುಪರಿಶೀಲನೆ ಮಾಡ್ತೀವಿ. ಯಾರು ಕ್ಯಾಂಡಿಡೇಟು, ಯಾರು ನಿಂತರೆ ಬೆಟ್ರು, ಪಕ್ಷ ಗೆಲ್ಲಬೇಕಾಗುತ್ತೆ. ಅಲ್ಟಿಮೇಟ್ಲಿ ಅಲ್ಪಸಂಖ್ಯಾತರಲ್ಲಿ ಕೆಲವರು ಕ್ಯಾಂಡಿಡೇಟ್ಸ್ ಇದ್ದಾವೆ, ಬೇರೆಯವರು ಇದ್ದಾರೆ, ಎಲ್ಲ ನೋಡಿ ತೀರ್ಮಾನಕ್ಕೆ ಬರುತ್ತೆ ಪಾರ್ಟಿ. ಅವಕಾಶ ಇದೆ.
ಇನ್ನು ಕೊನೆಯದಾಗಿ ದಾವಣಗೆರೆ ಮತ ಬಂದವರಿಗೆ ನೀವೇನು ಹೇಳಿಕ್ ಬಯಸ್ತೀರಿ ಈ ಮೂಲಕ? ದಾವಣಗೆರೆ ಮತ ಬಾಂಧವರಿಗೆ ನಾನು ಇಷ್ಟೇ ಹೇಳ್ತೇನೆ, ಕಾಂಗ್ರೆಸ್ ಪಕ್ಷ ಸದಾಕಾಲ ಎಲ್ಲ ಜಾತಿ ಧರ್ಮದ ಎಲ್ಲ ಜನಾಂಗಕ್ಕೆ ತಗೊಂಡು ಮುಂದೆ ಹೋಗಿರ್ತಕ್ಕಂಥ ಪಕ್ಷ. ವಿಶೇಷವಾಗಿ ಇವತ್ತಿನ ಈ ದೇಶದ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಆಗಲಿ, ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಆಗಲಿ, ನೀವು ಹೋಲೈಸಿದ್ರೆ ಏನು ಡಿಫ್ರೆನ್ಸ್ ಅಂತ ಗೊತ್ತಾಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನೀವು ನಮ್ಮ ರಾಜ್ಯದ ಸರ್ಕಾರಕ್ಕೆ ಬೆಂಬಲಿಸಬೇಕು ಮತ್ತು ನಮ್ಮ ಅಭ್ಯರ್ಥಿಗೆ ಗೆಲ್ಲಿಸ್ಬೇಕು. ಮುಂದಿನ ದಿನಗಳಲ್ಲಿ ಈ ಒಂದು 11ನೇ ತಾರೀಕಿದೆ ಚುನಾವಣೆ. ಆ 11ನೇ ತಾರೀಕಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನೀವು ಆಶೀರ್ವಾದ ಮಾಡಿ ಅಂತ ನಾವು ಕೇಳ್ಕೊಳ್ತೇವೆ. ಧನ್ಯವಾದಗಳು. ಇದಿಷ್ಟು ಕಾಂಗ್ರೆಸ್ನ ಶಾಸಕ ರಿಜ್ವಾನ್ ಅರ್ಷದ್ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.